ದಸರಾ ಹಬ್ಬಕ್ಕೆ ಅಂತ ಅವ್ರು ಹೊಟ್ಟೆಪಾಡು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಹಕ್ಕಿ ಪಕ್ಕಿ ಜನಾಂಗದವರು ನಮ್ಮ ಕಲಬುರ್ಗಿ ಊರಿನವರು ಅವ್ರ ಹೊಟ್ಟೆಪಾಡು ತುಂಬಿಸ್ಕೊಳ್ಳೋ ಸಲುವಾಗಿ ಮೈಸೂರಿಗೆ ಹೋಗಿದ್ರು. ವರ್ಷದಲ್ಲಿ 3-4 ಸಲ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ವಾಸ ಮಾಡಿ ಅವರು ಹೊಟ್ಟೆಪಾಡಿಗೆ ಅವರು ಕಳಿಸ್ಕೊಂಡು ಬರ್ತಾರಂತೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಇಲ್ವಲ್ಲ, ಭಾಳ ಹಿಂದುಳಿದ ಪ್ರದೇಶ ನಮ್ಮದು. ಅದರೊಳಗಡೆ ಎಸ್ಪೆಷಲಿ ಕಲಬುರ್ಗಿ ಡಿಸ್ಟ್ರಿಕ್ಟ್. ಯಾಕೆ ಅಂತಂದರೆ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ 50 ವರ್ಷ ಇಲ್ಲಿ ಯಾರು ಆಡಳಿತ ಮಾಡಿದ್ದಾರೆ, ಪ್ರಶ್ನೆ ಮಾಡುವಂಥ ವಿಷಯ ಇದೆ. ಇವತ್ತಿಗಾದ್ರೂ ಯಾವಾಗ ನಮ್ಮ ದೇಶ ಮುಂದೆ ಹೋಗಿದೆ, ಇನ್ನೂ ಕಲಬುರ್ಗಿ ಡಿಸ್ಟ್ರಿಕ್ಟು ಹಿಂದುಳಿದ ಪ್ರದೇಶ. ಈಗ ನೇರವಾಗಿ ಈ ಟಾಪಿಕ್ಕಿಗೆ ಬರ್ತೀನಿ. 8 ವರ್ಷ ಮುಗಿದು 9 ವರ್ಷದ ಸಣ್ಣ ಪುಟ್ಟು ಗುಲ್ಬರ್ಗದ ಮಗಳು ಮೈಸೂರಲ್ಲಿ ದಸರಾ ಟೈಮಿಗೆ ಮೈಸೂರು ಅರಮನೆಯ ಎದುರುಗಡೆನೆ ಅರಮನೆಯ ಇದ್ರ ಎದುರುಗಡೆನೆ ಮೈದಾನದ ಎದುರುಗಡೆನೆ ಆ ಹುಡುಗಿಯ ಮೇಲೆ ಮನುಷ್ಯರು ಹೇಳಲ್ಲ, ನಾನು ಪ್ರಾಣಿಗಳಂತನೂ ಹೇಳಲ್ಲ, ರಾಕ್ಷಸರು ಅವಳ ಮೇಲೆ ದೌರ್ಜನ್ಯ ಮಾಡಿ ಬಲಾತ್ಕಾರ ಮಾಡಿ ಅವಳಿಗೆ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಇಲ್ಲಿ ಬಂದಾದ್ಮೇಲೆ ಅವ್ರಿಗೆ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹುಡ್ಕೊಂಡು ಹೋದ್ರೆ ನೋವಿನ ಸಂಗತಿ ಏನು ಗೊತ್ತಾ, ಅವ್ರಿಗೊಂದು ಮನೆ ಇಲ್ಲ, ಯಾವುದೋ ಒಂದು ಗುಡ್ಸಲಲ್ಲಿ ಇರ್ತಾ ಇದ್ರು. ಆ ಗುಡ್ಸಲಿಲ್ಲ, ಯಾಕಂದ್ರೆ ಅವ್ರು ದಸರಾಗೆ ಹೋದಾಗ ಯಾರೋ ಅದು ಗುಡ್ಸಲು ತೆಗ್ದಿದ್ದಾರಂತೆ. ಒಂದು ಚಿಕ್ಕದಾದ ಒಂದು ಕಾಟ್ ಇದೆ, ಅದ್ರ ಮೇಲ್ಗಡೆ ಎಲ್ಲ ಸಾಮಾನು ಇಟ್ಟಿದ್ದಾರೆ ಅವರು. ಇವರಿಗೆ ಮಾಡ್ಕೊಳ್ಳೋಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ತೀರ್ಕೊಂಡಿರೋ ಮಗಳಿಗೆ ತಂದು ತಮ್ಮದೇ ಆದ ಆಶ್ರಯ ಒಂದು ಗುಡ್ಸಲಲ್ಲಿ ಇಡಬೇಕಂದ್ರೆ ಗುಡ್ಸಲಿಲ್ಲ. ಎಂಥ ನೋವಿನ ಸಂಗತಿ ರೀ ಗುಲ್ಬರ್ಗ ಜನರಿಗೆ. ಕಣ್ಣು ಕಾಣಿಸ್ತಾ ಇಲ್ವಾ ಯಾರಿಗೂ ಇವರಿಗೆ? ನಿನ್ನೆ ಹೋದ್ರೆ ಅವ್ರು ಹೇಳಿದ್ರು, ನಾನು ಬಂದಾಗಿನ ಹಿಡ್ದ ಮೇಡಮ್, ನಾವು ಒಲೆ ಹಚ್ಚಿಲ್ಲ, ಅಡುಗೆ ಮಾಡ್ಕೊಂಡಿಲ್ಲ ಅಂತ. ನನ್ನ ಪ್ರಶ್ನೆ, ಅವಳಿಗೆ ಇನ್ನೂ 3 ಜನ ಮಕ್ಕಳಿದ್ದಾರೆ. ಆ ಮಗಳಿಗೆ ಕೊಲೆ ಆಗಿರೋದು ನೊಂದ್ಕೊಂಡು ಅದನ್ನ ಅಫ್ಸೋಸ್ ಪಡ್ಬೇಕಾ, ಅಥವಾ ಈ ಮಕ್ಕಳಿಗೆ ಅಡುಗೆ ಮಾಡೋಕ್ಕಾಗಲ್ಲ, ಮಳೆ ಬಂದರೆ ಮಳೆಯಲ್ಲಿ ನಾನು ತೋರಿಸ್ಕೋಬೇಕಾ, ಮಕ್ಕಳಿಗೆ ಹೇಗೆ ಆಶ್ರಯ ಕೊಡಲಿ ಅಂತ ಇವರಿಬ್ರು ತಂದೆ ತಾಯಿ ಮಾಡಬೇಕು. ಇವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತೆ, ಮನೆ ಇಲ್ಲ ಅಂತೆ, ಎಲ್ಲಿ ಹೋಗ್ಬೇಕು ಇವರು? ಇವತ್ತು ಅವರಿಗೆ 10 kg ಅಕ್ಕಿ, 4-5 kg ಬೇಳೆ, ಗೋಧಿ ಹಿಟ್ಟು, ಉಪ್ಪು, ಖಾರ, ಸಕ್ಕರೆ, ಸೀರೆ, ಪಂಚೆ, ಬೆಡ್ಶೀಟು, ಟವೆಲ್ಲು ಎಲ್ಲ 2 ಅವ್ರಿಗೆ ಕೊಟ್ಟಿದ್ದೀನಿ. ಸುಮಾರು ಒಂದು 7-8 ಸಾವಿರ ಆಗಷ್ಟು ದುಡ್ಡು ಪ್ರಶ್ನೆ ಅಲ್ಲ. ಒಂದು 2 ತಿಂಗಳಾದರೂ ಅವರು ಆದಷ್ಟು ಎಲ್ಲಿ ಹೋಗಿ ದುಡ್ಕೋಬಾರ್ದು, ಅವ್ರ ಮನೇಲಿ ಅವ್ರು ಇಟ್ಕೊಂಡು ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಪ್ಲಸ್ ಅವ್ರು ಟೆಂಟ್ ಇರಲಿಲ್ಲ, ಅವ್ರಿಗೆ ಇನ್ನೂ 4-5 ದಿವಸದಲ್ಲಿ ನಾನು ಅದನ್ನು ಟೆಂಟ್ನೂ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಒಂದೇ ಬೇಡಿಕೆ, ಇಲ್ಲಿ ಇರುವ ಉಸ್ತುವಾರಿ ಸಚಿವರು ಬೆಳಗ್ಗೆ ಆದರೆ ರಾತ್ರಿ ಆದರೆ ಮನುಸ್ಮೃತಿ ಮಾತಾಡ್ತೀರಾ, RSS ಬಗ್ಗೆ ಮಾತಾಡ್ತೀರಾ? ದಯಮಾಡಿಸಿ ಕಣ್ಣು ತೆಗೀರಿ. ಕಲಬುರ್ಗಿ ಜನ ನೊಂದುತ್ತಾ ಇದ್ದಾರೆ. ಸಾರಿ ಟು ಸೇ, ಐ ಆಮ್ ನಾಟ್ ಡೂಯಿಂಗ್ ಪೊಲಿಟಿಕ್ಸ್ ಓವರ್ ಹಿಯರ್. ನಾವಿಲ್ಲಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ. ಐ ಕಮ್ ಹಿಯರ್ ಟು ಡೂ ಸೋಷಿಯಲ್ ಸರ್ವಿಸ್. ಬಟ್ ಸಿನ್ಸ್ ದ ಪೀಪಲ್ ಹ್ಯಾವ್ ಗಿವನ್ ಮ್ಯಾಂಡೇಟ್ ಟು ಯು, ನಿಮಗೆ ಅಷ್ಟು ಬಹುಮತದಿಂದ ಆರಿಸಿ ತಂದಿದ್ದಾರೆ. 50 ವರ್ಷ ನೀವು ಇಲ್ಲಿದ್ದೀರಾ. ಇದು ಎಲ್ಲ ಇಲ್ಲಿ ಗೆದ್ದು ಬಂದಿರುವ ನಾಯಕರಿಗೆ ನನ್ನ ಪ್ರಶ್ನೆ, ಒಬ್ಬರಾದ್ರೂ ಬಂದು ಮಾತಾಡಿದ್ದೀರಾ? ಬೇರೆ ವಿಷಯ ಹಗಲು ರಾತ್ರಿ ಮಾತಾಡ್ತೀರಾ ನೀವು, ಒಂದು ಮಾತು ಬಂದಿಲ್ಲ ನಿಮ್ಗೆ ಆ ಮಗು ಸಲುವಾಗಿ. ಅವ್ರು ಕೇಳ್ತಾ ಇರೋದು ಮೈಸೂರಲ್ಲಿರೋ ಕೇಸನ್ನ ಇಲ್ಲ ಹಾಕಿ ನಮ್ಗೆ ಹೋಗೋಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಬಂದು ಕೇಳಿದ್ರಿ ಅವ್ರದ್ದು ಏನು ಕೊಂದು ಕೊರತೆಗಳಿದ್ದಾವೆ, ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಅವ್ರು ಹಂಚ್ಕೊತಾರೆ. ನೀವು ಬರಂಗೇ ಇಲ್ಲ ಅಂದರೆ ಯಾರಿಗ್ರಿ ಹೇಳ್ಬೇಕು? ಅವರು ಏನು ಮಾಡ್ಬೇಕು? ಅವರು ಏನು ಗತಿ ಬಂದಿದೆ ಇವತ್ತು? ಮೇಡಮ್, ಅವ್ರಿಗೆ ಸೂರು ಕಲ್ಪಿಸೋಂಥ ಕೆಲಸ ಆಗ್ಬೇಕಂತೀರಿ, ಹೆಂಗಂತೀರಿ? ಅವ್ರಿಗೆ ಮನೆ ಸರ್ಕಾರ ವತಿಯಿಂದ ಮನೆ ಕೊಡೋಂಥ ಕೆಲಸ ಆಗ್ಬೇಕಂತೀರಿ? ಸರ್ಕಾರ ವತಿಯಿಂದ ಇವ್ರು ಒಬ್ಬರಿಗೆ ಅಂತಲ್ಲ, ಇಟ್ ಈಸ್ ನಾಟ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತಲ್ಲ, ಇವರಿಗೆ ಅಂತಲ್ಲ, ಇವ್ರ ತರ ಎಷ್ಟು ಜನ ಇದ್ದಾರೆ ಅವರಿಗೆ ಮನೆ ಆಗ್ಬೇಕು. ಅವರು ಬೇರೆ ಬೇರೆ ಊರು ತಿರುಗದು ಬಿಡಬೇಕು. ನಮ್ಮ ಹತ್ರ ಕಲಬುರ್ಗಿ ಡಿಸ್ಟ್ರಿಕ್ಟ್ ಇಂದ ಯಾಕೆ ಮರೆ ಹೋಗ್ತಾ ಇದ್ದಾರೆ ಜನರು? ಯಾಕೆ ಮೈಗ್ರೇಷನ್ ಆಗ್ತಾ ಇದೆ? ಯಾಕೆ ಬಿಟ್ಟು ಬಿಟ್ಟು ನಮ್ಗೆ ಎಷ್ಟು ಟ್ರೈನ್ ಆದ್ರೂ ಸಾಲಂಗಿಲ್ಲ, ಫ್ಲೈಟ್ ಆದ್ರೂ ಸಾಲಂಗಿಲ್ಲ, ಬಸ್ ಆದ್ರೂ ಸಾಲಂಗಿಲ್ಲ? ಯಾಕೆ ಇಲ್ಲಿ ನೀವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ? ಯಾಕೆ ಇಲ್ಲಿ ರೈತರಿಗೆ ನೀವು ಮಾತಾಡ್ತಾ ಇಲ್ಲ? 2.5 ವರ್ಷದಲ್ಲಿ ಒಂದು ಫ್ಲೈಂಗ್ ವಿಸಿಟ್ ಕೊಡ್ತೀರಾ ಅಬ್ಬಬ್ಬ ಅಂತ ಹೇಳ್ಬಿಟ್ಟು. ನೋಡಿ, ಇವ್ರಿಗೆ ಎಷ್ಟಾಗುತ್ತೆ ಅಷ್ಟು ಇವ್ರಿಗೆ ಸಹಾಯ ಮಾಡಬೇಕು. ಲಾ ಪ್ರಕಾರ, ಕಾನೂನು ಪ್ರಕಾರ ಆದ್ರೂ ಇವರಿಗೆ ಸಹಾಯ ಮಾಡಬೇಕು. ಇವ್ರು ಅಲ್ಲಿ ಇಲ್ಲಿ ಕಚೇರಿಗೆ ಅಲಿಯುವಂಥ ಸ್ಥಿತಿಯಲ್ಲಿ ಇಲ್ಲ. ಅವ್ರಿಗೆ ಅದು
ಅಳಿಯೋದು ಗೊತ್ತಾಗಂಗಿಲ್ಲ. ಹೀಗಾದ್ಮೇಲೆ ಆ ಮನುಷ್ಯ ಬೇಲಲ್ಲಿ ಹೋಗ್ತಾನೆ, ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅವನ ಜೊತೆ ಮತ್ತೆ ಯಾರಾದ್ರೂ ಇದ್ರು ಅವ್ರಿಗೂ ಶಿಕ್ಷೆ ಆಗಬೇಕು. ಈ ತರ ಘಟನೆ ಮುಂದೆ ನಡೀಲಾರ್ದಂಗೆ ದಯಮಾಡಿಸಿ ಕೈ ಮುಗಿದು ಒಂದು ಹೆಣ್ಣಾಗಿ ಒಂದು ತಾಯಿಯಾಗಿ ಕೇಳ್ಕೊತೀನಿ, ಮುಂದೆ ಈ ತರ ಘಟನೆಗಳು ನಡೀಲಾರ್ದಂಗೆ ಕಠಿಣ ಕ್ರಮ ತಗೋಬೇಕು. ಇವ್ರಿಗೆ ಎಷ್ಟಾಗುತ್ತೆ ಅಷ್ಟು ನಾವೆಲ್ಲರೂ ಕೂಡಿ ಸಹಾಯ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಯನ್ನ ಮಾಡ್ತೇನೆ.